ಸಿನಿಮಾದಲ್ಲಿ ಗತ್ತು ಗೈರತ್ತಿನಿಂದ ವಿಲನ್ಗಳಿಗೆ ಆವಾಜ ಹಾಕ್ತಿದ್ದ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಸಿಲುಕಿ ವಿಲವಿಲ ಅಂತಿದ್ದಾರೆ. ನನ್ನ ಬಿಟ್ಬಿಡಿ ಸರ್ ಅಂತ ಪೊಲೀಸರ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡ್ಕೊಳ್ತಿದ್ದಾರಂತೆ. ಇದೆಲ್ಲವನ್ನ ನೋಡೋಣ ಕರಗಿದ ಗಜಗತ್ತು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಲುಕಿರುವ ದರ್ಶನ್ ಕ್ರೂರತೆ ಒಂದೊಂದೇ ಬಯಲಾಗುತ್ತಲೇ ಇವೆ. ಟಿವಿ9ನಲ್ಲಿ ದರ್ಶನ್ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಮೊದಮೊದಲು ಪೊಲೀಸರ ಪ್ರಶ್ನೆಗೆ ಉತ್ತರಿಸದೆ ಉಡಾಫೆಯಿಂದ ಏರುತ್ತಿದ್ದ ದರ್ಶನ್ ಕೊನೆಗೂ ತುಟಿ ಬಿಚ್ಚಿದ್ದಾರಂತೆ. 5 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಏನ್ ಕೇಳಿದ್ರೂ ಗೊತ್ತಿಲ್ಲ, ನಾನು ಮಾಡಿಲ್ಲ ಅಂತಿದ್ದ ದಚ್ಚು ಈಗ ಪೇಚಾಡ್ತಿದ್ದಾರಂತೆ. ಎಲ್ಲ ಸಾಕ್ಷಿಗಳನ್ನ ದರ್ಶನ್ ಮುಂದಿಟ್ಟು ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. 2ನೇ ಕಸ್ಟಡಿಯಲ್ಲಿ ಪೊಲೀಸರು ತಮ್ಮದೇ ಆದ ಸ್ಟೈಲ್ನಲ್ಲಿ ಪ್ರಶ್ನೆ ಶುರು ಮಾಡ್ತಾ ಇದ್ದಂತೆ ದರ್ಶನ್ ತಂಡ ಹೊಡೆದು ಹೋಗಿದ್ದು, ಸರ್ ನನ್ನ ಬಿಟ್ಟು ಬಿಡಿ ಎಂದು ಅಧಿಕಾರಿಗಳ ಕಾಲಿಗೆ ಬಿದ್ದಿದ್ದಾರೆ. ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ನನ್ನನ್ನ ಬಿಟ್ಟು ಬಿಡಿ, ತಪ್ಪಾಗಿದೆ, ನನ್ನ ಬಿಟ್ಬಿಡಿ ಎಂದು ಪರಿಪರಿಯಾಗಿ ದರ್ಶನ್ ಮನವಿ ಮಾಡಿದ್ದಾರಂತೆ. ಏನು ಇದು, ಆಗ ನಂಗೆ ಗೊತ್ತೇ ಇಲ್ಲ ಅಂದಲ್ಲೋ ಅಂತ ಪೊಲೀಸರು ಹೇಳಿದ್ದಾರಂತೆ. ಚಿತ್ರದಲ್ಲಿ ಹೀರೋ ಆಗಿರೋ ದರ್ಶನ್ ಕುಟುಂಬದ ಪಾಲಿಗೆ ಖಳನಾಯಕನಾಗಿದ್ದಾರೆ. ಹಲವು ವರ್ಷಗಳ ಹಿಂದೆ ತಾಯಿ ಮೀನಾ ತೂಗುದೀಪ್ ಮೇಲೂ ದರ್ಶನ್ ಹಲ್ಲೆ ಮಾಡಿದ್ದರಂತೆ. ಸಹೋದರ ದಿನಕರ್ ತೂಗುದೀಪ್ ಮೇಲೂ ಟೀಪಾಯ್ ಗ್ಲಾಸ್ ಎಸೆದು ಹಲ್ಲೆ ಮಾಡಿದ್ದರಂತೆ. ಇದಾದ ಬಳಿಕ ದರ್ಶನ್ನಿಂದ ಸಹೋದರಿ ದಿವ್ಯಾ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. ಚಕ್ರವರ್ತಿಯಂತೆ ಮೆರೆತಿದ್ದ ದಾಸನಿಗೆ ಕೊಲೆ ಕೇಸ್ ಕಂಟಕವಾಗಿದೆ. ಅಷ್ಟೇ ಅಲ್ಲ, ಕೆಲ ವರ್ಷಗಳಿಂದ ದರ್ಶನ್ ಸ್ನೇಹ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಹಲವು ಸ್ನೇಹಿತರು ಕೂಡ ಇದೀಗ ದೂರವಾಗಿದ್ದಾರೆ. ಇನ್ನು 13 ವರ್ಷಗಳ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ದರ್ಶನ್ ಜೈಲು ಪಾಲಾಗಿದ್ರು. ಈ ವೇಳೆ ನಟ ದರ್ಶನ್ ಬೆನ್ನಿಗೆ ನಿಂತಿದ್ದ ತೂಗುದೀಪ್ ಫ್ಯಾಮಿಲಿ ಮತ್ತು ಸ್ನೇಹಿತರು ಈಗ ದರ್ಶನ್ ಸಹವಾಸ ಬೇಡ ಎಂದು ದೂರವಾಗಿದ್ದಾರೆ. ದರ್ಶನ್ ಆಪ್ತರಾಗಿದ್ದ ಮೈಸೂರಿನ ಸಂದೇಶ್ ನಾಗರಾಜ್ ಕೂಡ ದೂರವಾಗಿದ್ದಾರೆ. ಸಂದೇಶ್ ನಾಗರಾಜ್ ಅವರ ಹೋಟೆಲ್ನಲ್ಲಿ ಜುಲೈ 16, 2021ರಂದು ದರ್ಶನ್ ಗಲಾಟೆ ಮಾಡಿಕೊಂಡಿದ್ರು. ಹೋಟೆಲ್ನಲ್ಲಿ ಕುಡಿದು ಗಲಾಟೆ ಮಾಡಿದ ಆರೋಪಿ ದರ್ಶನ್ ಕೇಸ್ ಬಳಿಕ ಸಂದೇಶ್ ನಾಗರಾಜ್ ಮತ್ತು ಮಗ ಕೂಡ ಇವರಿಂದ ದೂರವಾಗಿದ್ರು. ಪೊಲೀಸರ ವಿಚಾರಣೆ ವೇಳೆ ಡಿ ಕಂಪನಿಯ ಕರಾಳ ಮುಖಗಳು ಒಂದೊಂದಾಗಿ ಬಯಲಾಗುತ್ತಿವೆ. ಕೊಲೆ ಅಷ್ಟೇ ಅಲ್ಲ, ಸಾಕಷ್ಟು ಜನರನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡ್ತಿದ್ರಂತೆ. ವಿನಯ್ ನಡೆಸ್ತಾ ಇದ್ದ ಫೈನಾನ್ಸ್ ಸಂಬಂಧ ಬಾಕಿ ಹಣ ವಸೂಲಿಗಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ಕರೆತಂದು ಟಾರ್ಚರ್ ಕೊಡ್ತಿದ್ರು ಅಂತ ಪೊಲೀಸರಿಗೆ ಬಿಲ್ಡರ್ಸ್ ಮತ್ತು ನಿರ್ಮಾಪಕರು ಮಾಹಿತಿ ನೀಡಿದ್ದಾರೆ. ದರ್ಶನ್ರ ಹಲವು ಕೇಸ್ಗಳು ಇದೇ ಶೆಡ್ನಲ್ಲಿ ಡೀಲ್ ಆಗ್ತಿದ್ವು ಎನ್ನಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಿದ್ದು ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಹಾಸ್ಯ ನಟನಿಗೂ ಢವಢವ ಶುರುವಾಗಿದೆ. ಶನಿವಾರ ಅಂದರೆ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಆರ್.ಆರ್. ನಗರದ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಜೊತೆ ಚಿಕ್ಕಣ್ಣ ಎಣ್ಣೆ ಪಾರ್ಟಿ ಮಾಡಿದರಂತೆ. ಹೀಗಾಗಿ ಹಾಸ್ಯ ನಟನಿಗೂ ಸಂಕಷ್ಟ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದರಿಂದಾಗಿ ಚಿಕ್ಕಣ್ಣಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಹಾಸ್ಯ ನಟ ಚಿಕ್ಕಣ್ಣಗೆ ಪಶ್ಚಿಮ ವಿಭಾಗ ಪೊಲೀಸರು ನೋಟಿಸ್ ನೀಡಿದ್ದು ಇಂದೇ ವಿಚಾರಣೆಗೆ ಹಾಜರಾಗಬೇಕೆಂದು ಸೂಚಿಸಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿ ದರ್ಶನ್ ಜೊತೆ ಇದ್ದಿದ್ದಕ್ಕೆ ಸಾಕ್ಷಿಯನ್ನಾಗಿ ಮಾಡುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಆರೋಪಿಗಳ ಪೈಕಿ 7 ಆರೋಪಿಗಳಿಗೆ ದರ್ಶನ್ ನೇರವಾಗಿ ಸಂಪರ್ಕವೇ ಇರಲಿಲ್ವಂತೆ. ಕೊಲೆ ಬಳಿಕ ರೇಣುಕಾಸ್ವಾಮಿ ಶವವನ್ನ ಕೇಶವ್, ಕಾರ್ತಿಕ್, ನಿಖಿಲ್ ನಾಯಕ್ ಬಿಸಾಡಿದ್ರು. ಈ ಮೂವರು ಮೈಸೂರಿನಲ್ಲಿ ದರ್ಶನ್ರನ್ನ ನೇರವಾಗಿ ನೋಡಿದ್ರಂತೆ. ಇನ್ನುಳಿದ ಅನು, ರವಿ, ಹೇಮಂತ್, ಜಗದೀಶ್ ಪೊಲೀಸ್ ಸ್ಟೇಷನ್ನಲ್ಲಿ ನೇರವಾಗಿ ನೋಡಿದ್ರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರುವ ದರ್ಶನ್ಗೆ ಸಾಕ್ಷಿಗಳೇ ಕಂಟಕವಾಗ್ತಾ ಇದೆ. ಇಂದು ಕೂಡ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರೆದೊಯ್ದು ಪೊಲೀಸರು ಮಹಜರು ಮಾಡಿದ್ರು. ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಚಿಕ್ಕಣ್ಣ ಕೂಡ ಅಲ್ಲಿಗೆ ಬಂದಿದ್ರು. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ಸಾಕ್ಷ್ಯದ ಸುಳಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆ ಚುರುಕುಗೊಂಡಿದ್ದು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪೊಲೀಸರು ಮಹಜರು ನಡೆಸಿದ್ರು. ಏಟು ಆರೋಪಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನು ಆರ್ಆರ್ ನಗರದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರೆದೊಯ್ದು ಮಹಜರು ನಡೆಸಿದ್ರು. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಆರೋಪಿಗಳು ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ರು. ರೇಣುಕಾ ಕೊಲೆಗೂ ಮುನ್ನ ದರ್ಶನ್ ಅಂಡ್ ಗ್ಯಾಂಗ್ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ರು. ಈ ಪಾರ್ಟಿಯಲ್ಲಿ ಕನ್ನಡದ ಕಾಮಿಡಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಹೀಗಾಗಿ ಅವರ ಅಪಾರ್ಟ್ಮೆಂಟ್, ಮನೆ ಮತ್ತು ಚಿಕ್ಕಮ್ಮನ ಮನೆಗೂ ನೋಟಿಸ್ ಕೊಟ್ಟಿದ್ದ ಪೊಲೀಸರು ಸ್ಟೋನಿ ಬ್ರೂಕ್ಗೆ ಕರೆಸಿಕೊಂಡು ಮಹಜರು ನಡೆಸಿದ್ರು. ನಿನ್ನೆ ರಾತ್ರಿ ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿದ್ದ ಪೊಲೀಸರು ಆತನ ಒಡವೆಗಳ ಬಗ್ಗೆ ಮನೆಯವರ ಮಾಹಿತಿಯನ್ನ ಪಡೆದರು. ರೇಣುಕಾಸ್ವಾಮಿ ಕೊಲೆ ಬಳಿಕ ಮೈಮೇಲಿದ್ದ ಚಿನ್ನ ದೋಚಿದ್ದ ರಘು ಅದನ್ನೆಲ್ಲ ತನ್ನ ಪತ್ನಿಗೆ ಕೊಟ್ಟು ಬಂದಿದ್ದ. ಚಿತ್ರದುರ್ಗದಲ್ಲಿ ನಿನ್ನೆ ಸ್ಥಳ ಮಹಜರು ನಡೆಸಿದ್ದ ಪೊಲೀಸರು ರಾಘವೇಂದ್ರ ಮನೆಯಲ್ಲಿ ಚಿನ್ನಾಭರಣ ಸೀಸ್ ಮಾಡಿದ್ರು. ಅವುಗಳನ್ನೆಲ್ಲ ರೇಣುಕಾಸ್ವಾಮಿ ಕುಟುಂಬದವರಿಗೆ ತೋರಿಸಿ ಖಚಿತಪಡಿಸಿಕೊಂಡ್ರು. ಈ ಹಿಂದೆ ಹಲವಾರು ಜನರಿಗೆ ಹಲ್ಲೆ ಮಾಡುವಾಗ ಎಲೆಕ್ಟ್ರಿಕ್ ಮೆಗ್ಗಾರ್ನಿಂದ ರಾಜು ಶಾಕ್ ನೀಡಿದ್ನಂತೆ. ತನಿಖೆ ವೇಳೆ ಯಾವಾಗ ತೆಗೆದುಕೊಂಡಿದ್ದೆ ಅಂದ್ರೆ ರಾಜು ಸರಿಯಾಗಿ ಮಾಹಿತಿ ನೀಡುತ್ತಿರಲಿಲ್ಲ. ಮೊದಮೊದಲು ತನಗೆ ಓರ್ವ ಗೆಳೆಯ ಕೊಟ್ಟಿದ್ದ ಎಂದಿದ್ದ ರಾಜು ಬಳಿಕ ಮೆಗ್ಗಾರನ್ನ ಆನ್ಲೈನ್ನಲ್ಲಿ ತರಿಸಿಕೊಂಡಿರುವುದಾಗಿ ಬಯಲಾಗಿದೆ.